36,000 ಕೋಟಿ ರೂಪಾಯಿ ಗುತ್ತಿಗೆದಾರರ ಹಣ ಬಾಕಿ ಉಳಿಸಿಕೊಂಡಿದೆ ರಾಜ್ಯ ಸರ್ಕಾರ. ಈಗ ಸಹಜವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಸಂಘ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಸಿಡಿದೆದ್ದಿದೆ ರಾಜ್ಯ ಸರ್ಕಾರದ ವಿರುದ್ಧ. ಬಾಕಿ ಹಣವನ್ನ ಪಾವತಿ ಮಾಡಬೇಕು ಅಂತ ಹೋರಾಟಕ್ಕೆ ನಿರ್ಧಾರವನ್ನ ಮಾಡ್ತಾ ಇದೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಹೋರಾಟವನ್ನ ಕೈಗೆತ್ತಿಕೊಳ್ತಾ ಇದೆ. ಗುತ್ತಿಗೆದಾರರ ಸಂಘ ಕಳೆದ 3 ವರ್ಷದಿಂದ ಕಾಮಗಾರಿಯ ಬಾಕಿ ನೀಡೇ ಇಲ್ಲ. ಎಲ್ಲವೂ ಕೂಡ ಹೋಲ್ಡ್ ಆಗಿದೆ. ಡಿಸೆಂಬರ್ ವರೆಗೆ ಗಡುವನ್ನು ಕೂಡ ಕೊಡಲಾಗಿತ್ತು ಗುತ್ತಿಗೆದಾರರ ಸಂಘದಿಂದ. ಕಳೆದ ಡಿಸೆಂಬರ್ ವರೆಗೆ ಈ ಗಡುವು ಮೀರಿದ್ರೂ ಕೂಡ ಸರ್ಕಾರ ಇವರಿಗೆ ಸ್ಪಂದಿಸಿಲ್ಲ, ಹಣವನ್ನ ರಿಲೀಸ್ ಮಾಡಿಲ್ಲ. ಹಾಗಾಗಿ ಈಗ ಹೋರಾಟಕ್ಕೆ ಪ್ಲಾನ್ ಆಗ್ತಾ ಇದೆ. ಬಜೆಟ್ ಬಳಿಕ ಗುತ್ತಿಗೆದಾರರ ಸಂಘ ತೀವ್ರ ಹೋರಾಟವನ್ನ ಮಾಡ್ತೀವಿ ಅಂತ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ. ಗಡುವು ಮೀರಿದ್ರೂ ಕೂಡ ಹಣವನ್ನ ಪಾವತಿಸದ ಹಿನ್ನೆಲೆಯಲ್ಲಿ ಹೋರಾಟಕ್ಕೆ ಪ್ಲಾನ್ಗಳಾಗ್ತಾ ಇದೆ. ಕಳೆದ 3 ವರ್ಷದಿಂದ ಈ ಕಾಮಗಾರಿ ಹಣ ಬರಬೇಕಾಗಿರೋದು ಬಾಕಿ ಉಳಿಸಿಕೊಂಡಿರುವಂಥದ್ದು ರಾಜ್ಯ ಸರ್ಕಾರ. ರಾಜ್ಯದಾದ್ಯಂತ ಇದು ಡಿಸೆಂಬರ್ ವರೆಗೆ ಗಡುವನ್ನು ಕೊಡಲಾಗಿತ್ತು. ಹಲವು ಸುತ್ತಿನ ಮಾತುಕತೆಗಳಾದ ನಂತರದಲ್ಲೂ ಕೂಡ ಸಿಎಂ ಅವರ ನೇತೃತ್ವದಲ್ಲಿ ಸಭೆ ಆಯಿತು, ಡಿಸಿಎಂ ಅವರ ನೇತೃತ್ವದಲ್ಲಿ ಸಭೆ ಆಯಿತು. ಅನೇಕ ಮೀಟಿಂಗ್ಗಳು ನಡೆದ ನಂತರದಲ್ಲೂ ಕೂಡ ಭರವಸೆಗಳನ್ನ ಕೊಡ್ತಾನೆ ಬಂತು ರಾಜ್ಯ ಸರ್ಕಾರ. ಆದರೆ ಈಡೇರಿಸುವುದನ್ನ ಮಾತ್ರ ಮರೆತು ಬಿಟ್ಟಿದೆ ಅಂತ ಈಗ ಹೋರಾಟಕ್ಕೆ ಪ್ಲಾನ್ ಆಗ್ತಾ ಇದೆ. ಸರ್, ಈಗ ನಮ್ದು ಟೋಟಲಿ 36,000 ಕೋಟಿ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಇಲಾಖೆಯಿಂದನೂ ಸೇರಿ ನಮ್ದು ಅಷ್ಟಿದೆ ಸರ್ ಪೆಂಡಿಂಗ್ ಬಿಲ್ಲು. ಇಲ್ಲ ಅದನ್ನೇ ಎಲ್ಲದೂ ಸೇರಿ ನಾಳೆ ಬೆಳಿಗ್ಗೆ ಇದಕ್ಕೋಸ್ಕರ ಪ್ರೆಸ್ ಮೀಟ್ ಇಟ್ಕೊಂಡಿದ್ದೀವಿ. ಹೋರಾಟದ ರೂಪುರೇಷೆ ಎಲ್ಲದು ಪ್ರತಿಯೊಂದು ಸಹ ನಾನು ನಿಮಗೆ ನಾಳೆ ತಿಳಿಸ್ತೀನಿ, ಆಯ್ತಾ ಸರ್? ಸರ್, ಈಗ ನಮ್ದು ಟೋಟಲಿ 36,000 ಕೋಟಿ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಇಲಾಖೆಯಿಂದನೂ ಸೇರಿ ನಮ್ದು ಅಷ್ಟಿದೆ ಸರ್ ಪೆಂಡಿಂಗ್ ಬಿಲ್ಲು. ಇಲ್ಲ ಅದನ್ನೇ ಎಲ್ಲದೂ ಸೇರಿ ನಾಳೆ ಬೆಳಿಗ್ಗೆ ಇದಕ್ಕೋಸ್ಕರ ಪ್ರೆಸ್ ಮೀಟ್ ಇಟ್ಕೊಂಡಿದ್ದೀವಿ. ಹೋರಾಟದ ರೂಪುರೇಷೆ ಎಲ್ಲದು ಪ್ರತಿಯೊಂದು ಸಹ ನಾನು ನಿಮಗೆ ನಾಳೆ ತಿಳಿಸ್ತೀನಿ, ಆಯ್ತಾ ಸರ್? ಸರ್, ಈಗ ನಮ್ದು ಟೋಟಲಿ 36,000 ಕೋಟಿ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಇಲಾಖೆಯಿಂದನೂ ಸೇರಿ ನಮ್ದು ಅಷ್ಟಿದೆ ಸರ್ ಪೆಂಡಿಂಗ್ ಬಿಲ್ಲು. ಇಲ್ಲ ಅದನ್ನೇ ಎಲ್ಲದೂ ಸೇರಿ ನಾಳೆ ಬೆಳಿಗ್ಗೆ ಇದಕ್ಕೋಸ್ಕರ ಪ್ರೆಸ್ ಮೀಟ್ ಇಟ್ಕೊಂಡಿದ್ದೀವಿ. ಹೋರಾಟದ ರೂಪುರೇಷೆ ಎಲ್ಲದು ಪ್ರತಿಯೊಂದು ಸಹ ನಾನು ನಿಮಗೆ ನಾಳೆ ತಿಳಿಸ್ತೀನಿ, ಆಯ್ತಾ ಸರ್? ಸರ್, ಈಗ ನಮ್ದು ಟೋಟಲಿ 36,000 ಕೋಟಿ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಇಲಾಖೆಯಿಂದನೂ ಸೇರಿ ನಮ್ದು ಅಷ್ಟಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಜಿಬಿಎ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಮಂಜುನಾಥ್ ಅವರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ನೋಡೋಣ. ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಸಂಘ ಸಿಡಿದಿದ್ದೆ. ಈಗ ಹೋರಾಟ ಮಾಡಲಿಕ್ಕೆ ಮುಂದಾಗ್ತಾ ಇರೋದು. ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ ಜಿಬಿಎ ಅಂದ್ರೆ ಬಿಬಿಎಂಪಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಮಂಜುನಾಥ್ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ನೀವು ಕಳೆದ 2 ವರ್ಷದಿಂದನೂ ಕೂಡ ಕೇಳ್ತಾ ಇದ್ದೀರಿ ಬಾಕಿ ಹಣ ಕೊಡಿ ಅಂತ ಹೇಳಿ. ಎಲ್ಲಿವರೆಗೆ ಬಂತು? ಏನು ಹೋರಾಟ ಮಾಡೋದು ಅನಿವಾರ್ಯನಾ? ಹೌದು, ಯಾಕಂದ್ರೆ ನಾವು ಪದೇ ನಮ್ಮ ಚೀಫ್ ಕಮಿಷನರ್ ಹತ್ರ ಒತ್ತಡ ಹಾಕ್ತಾನೆ ಇದ್ವಿ. ಹಿಂದೆ ತುಷಾರ್ ಗಿರಿನಾಥ್ ಅವರು ಸಾಹೇಬ್ರಿದ್ರು, ಅವ್ರಿಗೂ ಕೂಡ ಒತ್ತಡ ಹಾಕಿದ್ವಿ. ಅವ್ರೀಗ ಪ್ರಮೋಷನ್ ಆಗಿ ನಗರಾಭಿವೃದ್ಧಿ ಇಲಾಖೆ ಇನ್ಚಾರ್ಜ್ ತಗೊಂಡಿದ್ದಾರೆ. ಈಗ ನಮ್ಮ ಸನ್ಮಾನ್ಯ ಮಹೇಶ್ವರ ರಾವ್ ಅವರು ಬಂದಿದ್ದಾರೆ. ಅವರು ಪಾಪ ಒಳ್ಳೆಯವರಿದ್ದಾರೆ. ಯಾಕಂತಂದರೆ ಈ ಒಂದು ಮಧ್ಯದಲ್ಲಿ ಏನು GBA ಆಗಿ ಏನು ಕನ್ವರ್ಟ್ ಆಯಿತು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಒಡೆದು ಹಂಚಿ 5 ಭಾಗ ಮಾಡಿದ್ದಾರೆ. ಹಿಂದೆ 2,500 ಕೋಟಿಯಷ್ಟು ಬ್ಯಾಲೆನ್ಸ್ನ ಉಳಿಸ್ಕೊಂಡಿದ್ದಾರೆ. ಇದು ಹರಿದು ಹಂಚಿ ಹೋಗಿದೆ. ಎಲ್ಲ ಪಾಲಿಕೆ ವೈಸನ್ನ ಅದನ್ನು ಬಾಕಿ ಅವರವರೇ ಪಾವತಿಸಬೇಕು ಅಂತ ಮಾಡಿದ್ದಾರೆ. ಈ ಒಂದು ಏನು ಹರಿದು ಹಂಚಿ ಹೋಗಿದೆ GBA ನಮ್ಮ ಪಶ್ಚಿಮ ಭಾಗ ಮತ್ತು ಬೆಂಗಳೂರು ಸೌತ್ ಅಂತ ಏನು ಮಾಡಿದ್ದಾರೆ, ಅಲ್ಲಿ ತುಂಬ ಸಮಸ್ಯೆ ಇದೆ. ರೆವಿನ್ಯೂ ಕಡಿಮೆ ಬರ್ತಾ ಇದೆ ಅಲ್ಲಿ. ಆದ್ದರಿಂದ ಅವ್ರಿಗೆ ಪಾವತಿ ಮಾಡಿಲ್ಲ. 2023 ಡಿಸೆಂಬರ್ ಇಂದನೂ ಪಾವತಿ ಮಾಡಬೇಕಾಗಿದೆ. ಇದಾಗಲೇ 2 ವರ್ಷ ದಾಟಿ ಹೋಗಿದೆ. 25 ತಿಂಗಳು ದಾಟಿ ಮೀರಿದೆ. 26ನೇ ತಿಂಗಳಿಗೆ ನಾವು ಬಾಕಿಯನ್ನು ಕಾಲಿಡ್ತಾ ಇದ್ದೇವೆ. ಈ ಒಂದು ನಿಟ್ಟಿನಲ್ಲಿ ಗುತ್ತಿಗೆದಾರರು ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಮತ್ತು ಇಲ್ಲಿ ಏನಾಗ್ತಾ ಇದೆ, ಹೊಸ GBA ಅಂತ ಏನು ಮಾಡಿ ಹೊಸ ಹುದ್ದೆಗಳನ್ನ ಸೃಷ್ಟಿ ಮಾಡಿದ್ದಾರೆ. ಅವ್ರು ಕೆಲವೊಂದು ಕಡೆ ಸಂಬಳ ಕೊಡೋದಕ್ಕೆ ಹಣ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಂಘ ಏನು ನಿರ್ಧಾರ ಮಾಡ್ತಾ ಇದೆ? ನಿಮ್ಮ ಸಂಘನೂ ಕೂಡ ಇರ್ಬೋದು. ಹೌದು, ಈಗ ಏನಾಗಿದೆ, ಇವತ್ತು ನಮ್ಮ ಎಲ್ಲ ಗುತ್ತಿಗೆದಾರರು ಅರ್ಧ ಜನ ಗುತ್ತಿಗೆದಾರರು ಕಾಮಗಾರಿಗಳನ್ನ ಕೈ ಬಿಟ್ಟಿದ್ದಾರೆ. ಯಾರು ಹೊಸ ಕೆಲಸಗಳನ್ನ ತಗೊಳ್ಳಿಕ್ಕೆ ಮುಂದೆ ಬರ್ತಾ ಇಲ್ಲ. ಮತ್ತು ಏನು ಇವತ್ತಿನ ದಿನ ನಮ್ಮ ಏನು ಬಾಕಿ ಬಿಲ್ಗಾಗಿ ಪಾವತಿ ಮಾಡ್ತೀವಿ, ಬಾಕಿ ಬಿಲ್ ಪಾವತಿಗೆ ಹೋರಾಟ ಮಾಡ್ತಾ ಇದ್ದೀವಿ. ಆ ಪಾವತಿಗೋಸ್ಕರ ನಾವು ಎಲ್ಲ ಕಾಮಗಾರಿಗಳನ್ನ ಏನು ಚಾಲನೆಯಲ್ಲಿದ್ದ ಕಾಮಗಾರಿಗಳನ್ನೆಲ್ಲ ಸ್ಥಗಿತಗೊಳಿಸ್ತಾ ಮುಖಾಂತರ ಮತ್ತು ನಾವು ಎಲ್ಲ ನಮ್ಮ ಚೀಫ್ ಕಮಿಷನರ್ ಮತ್ತು ಈಗ ಏನು ನಮ್ಮ ಸನ್ಮಾನ್ಯ ನಗರಾಭಿವೃದ್ಧಿ ಸಚಿವರು ಏನಿದ್ದಾರೆ DK ಶಿವಕುಮಾರ್ ಅವ್ರಿಗೂ ಕೂಡ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ. ತಮ್ಮ ಮೂಲಕನೂ ಕೂಡ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಆದಷ್ಟು ಬೇಗ
ಗುತ್ತಿಗೆದಾರರ ಸಮಸ್ಯೆಗಳನ್ನ ಬಗೆಹರಿಸಬೇಕು. ಈ ಒಂದು ನಿಟ್ಟಿನಲ್ಲಿ ಬೆಂಗಳೂರು ನಗರದ ಮೂಲಭೂತ ಸೌಕರ್ಯಗಳಿಗೆ ಯಾವುದೇ ಅಡಚಣೆ ಆಗದಂತೆ ಕಾರ್ಯಪ್ರವೃತ್ತರಾಗಬೇಕು ಅನ್ನೋದನ್ನ ಮುಖಾಂತರ ಬೆಂಗಳೂರಿನ BBMP ಈ ಹಿಂದೆ ಇದ್ದಂಥ BBMP ಈಗಿರುವಂಥ GBA ಕಾಂಟ್ರಾಕ್ಟರ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂಥ ಮಂಜುನಾಥ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಯ್ಡ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರಣು ಹಂಪಿ, ಗುತ್ತಿಗೆದಾರರು ವರ್ಸಸ್ ಸರ್ಕಾರ ಅನ್ನುವಂಥದ್ದು ಇವತ್ತು ನೆನ್ನೆದಲ್ಲ. ಯಾವ ಸರ್ಕಾರಗಳು ಫಾರ್ಮ್ ಆದಾಗಲೂ ಕೂಡ ಈ ರೀತಿಯಾದಂತಹ ಹಗ್ಗಜ್ಜಿಗಾಟಗಳು ಸಹಜವಾಗಿದ್ದೇ ಇದೆ. ಯಾಕಂದ್ರೆ ಸರ್ಕಾರ ಸಹ ಸರಿಯಾಗಿ ಸ್ಪಂದನೆ ಕೊಡಲ್ಲ ಅನ್ನೋದು ಅವರ ಗಂಭೀರವಾದಂತಹ ಆರೋಪ ಯಾವಾಗಲೂ ಕೂಡ. ಇದು ಈಗಲೂ ಕೂಡ ಅದು ಮುಂದುವರಿತಾ ಇದೆ ಯಥಾ ಪ್ರಕಾರವಾಗಿ. ಓಕೆ, ಈಗ 36,000 ಕೋಟಿ ಬಾಕಿ ಬರಬೇಕು ಅಂತ ಅವರ ಡಿಮ್ಯಾಂಡ್ ಇದೆ. ಈಗ ಸರ್ಕಾರದ ಸಬೂಬೇನಿದಕ್ಕೆ ಬಜೆಟ್ ಆದ್ಮೇಲೆ ನೋಡೋಣ ಅಂತ ಹೇಳುತ್ತಾ ಈಗಲೂ ಕೂಡ? ಅರುಣ್, ಡಿಸೆಂಬರ್ ತಿಂಗಳಿಗೆ ಅಂದರೆ ಡಿಸೆಂಬರ್ಗೆ ಗಡುವನ್ನು ನೀಡಿತ್ತು ರಾಜ್ಯ ಸರ್ಕಾರ, ಏನು ಗುತ್ತಿಗೆದಾರರ ಸಂಘ. ಯಾಕಂದರೆ 36,000 ಕೋಟಿ, ಒಂದಲ್ಲ ಎರಡಲ್ಲ 36,000 ಕೋಟಿಯನ್ನು ಬಾಕಿ ಹಣವನ್ನು ಕೊನೆಗೆ ಹಂತವಾಗಿ ಅದನ್ನು ಕೂಡ ಕೊಡಿ ಅಂಥೇಳಿ ಮನವಿಯನ್ನು ಮಾಡಿಕೊಂಡಿತ್ತು. ಹಲವು ಮನೆಗೂ ಕೂಡ ರಾಜ್ಯ ಸರ್ಕಾರ ಹೋಗೊಡ್ಲಿಲ್ಲ. ಆರಂಭದಲ್ಲಿ ಅಂದರೆ ಕಳೆದ ವರ್ಷ ಆರಂಭದಲ್ಲಿ ಕೆಲವೊಂದಷ್ಟು ಅಂದರೆ 10,000 ಕೋಟಿಯನ್ನು ಹಣ ಬಿಡುಗಡೆ ಮಾಡುವಂಥ ಕಾರ್ಯವನ್ನು ಮಾಡ್ತು. ಅದಾದಮೇಲೆ ಯಾವುದೇ ರೀತಿಯಾಗಿ ವಿವಿಧ ಇಲಾಖೆಗಳು, ಅದರಲ್ಲೂ ಕೂಡ ನಗರಾಭಿವೃದ್ಧಿ ಇಲಾಖೆ ಮತ್ತು ಈ ಹಿಂದೆ ಇದ್ದಂಥ BBMPಯಲ್ಲಿ ವ್ಯಾಪ್ತಿಯಲ್ಲಿ ಆದಂಥ ಕಾಮಗಾರಿಗಳಲ್ಲಿ 10% ಮಾತ್ರ ಹಣವನ್ನು, ಅಂದರೆ ಕಾಮಗಾರಿ ಪೂರ್ಣಗೊಂಡಂಥ ಹಣವನ್ನು ಕೊಡುವಂಥ ಕಾರ್ಯವಾಯಿತು. ಆದರೆ ಇದೀಗ ಪರಿಸ್ಥಿತಿ ತುಂಬಾ ಭಿನ್ನವಾಗಿದೆ. ಯಾಕಂದರೆ BBMP ಹೋಗಿ GBA ಆಗಿದೆ, 5 ಪಾಲಿಕೆಗಳಾಗಿದ್ದಾವೆ. ಆಯಾ ಪಾಲಿಕೆಯಿಂದನೇ ಹಣ ಕೊಡಬೇಕಾಗಿದೆ. ಈ ಹಣವನ್ನು ಕೊಡಲಿಕ್ಕೆ ಆಯಾ ಪಾಲಿಕೆಯಲ್ಲೇ ರಿಸೋರ್ಸನ್ನು ತೆಗೆದುಕೊಳ್ಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಹಣವನ್ನು ಕೊಡೋದು ಕೂಡ ತುಂಬಾ ಕಷ್ಟ ಆಗ್ತಾ ಇದೆ. BBMP ವ್ಯಾಪ್ತಿಯಲ್ಲಿ ಅಂದರೆ ಈಗಿರುವಂಥ GBA ವ್ಯಾಪ್ತಿಯಲ್ಲಿ 2,900 ಕೋಟಿ ಹಣ ಬಾಕಿ ಉಳಿಸ್ಕೊಂಡಿದೆ. ಈ ಬಗ್ಗೆ ಎಲ್ಲ ಸಂಬಂಧಪಟ್ಟಂಥ ಸಚಿವರು ಮತ್ತು CM ಸಿದ್ದರಾಮಯ್ಯ ಅವರು ಮತ್ತು DCM DK ಶಿವಕುಮಾರ್ ಅವರು ಕೂಡ ಹಲವು ಬಾರಿ ರಾಜ್ಯ ಗುತ್ತಿಗೆದಾರರ ಸಂಘ ಮನವಿಯನ್ನು ಮಾಡಿಕೊಂಡಿದೆ. ಹಣವನ್ನು ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಹೊರತು ಇದುವರೆಗೂ ಹಣ ರಿಲೀಸ್ ಮಾಡ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಡಿಸೆಂಬರ್ ಗಡುವೇನಿತ್ತು ಆ ಗಡುವಾಗಿ ಈಗ ಫೆಬ್ರವರಿನೂ ಕೂಡ ಶುರು ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ರಾಜ್ಯಾದ್ಯಂತನೂ ಕೂಡ ಹೋರಾಟ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇದು ಅನಿವಾರ್ಯನೂ ಕೂಡ ಅನ್ನೋದನ್ನು ಇವತ್ತಿನ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಇದು ರಾಜ್ಯ ಸರ್ಕಾರದ ವಿರುದ್ಧ ಇರ್ಬೋದು, ಆದರೆ ನಮ್ಮ ಕಾಮಗಾರಿಗಳು ನಾವು ಕಂಪ್ಲೀಟ್ ಮಾಡಿ 1 ವರ್ಷ ಆದಮೇಲೂ ಕೂಡ ನೀವು ಹಣ ಕೊಡದೇ ಇದ್ದರೆ ಇದು ಯಾವ ನ್ಯಾಯ ಅನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಕೊಂಡು ಪ್ರತಿ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡ್ತಾರೆ ಮತ್ತು ಅಲ್ಲಿ ಹೋರಾಟವನ್ನು ಕೂಡ ಮಾಡ್ತಾರೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ರೀತಿಯಾದಂಥ ಹೋರಾಟದ ನಂತರ ರಾಜ್ಯದಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಆಗಲೂ ಕೂಡ ಸರ್ಕಾರ ಮುಂದಾಗದೇ ಇದ್ದರೆ, ಹಣ ಕೊಡ್ಲಿಕ್ಕೆ ಮುಂದಾಗದೇ ಇದ್ದರೆ ಆವಾಗ ನಾವು ತೀವ್ರ ಸ್ವರೂಪದ ಹೋರಾಟವನ್ನು ಮಾಡಬೇಕಾಗತ್ತೆ. ಬಜೆಟ್ ನಂತರ ಅಂತೂ ಗುತ್ತಿಗೆದಾರರ ಸಂಘ ಕಾಮಗಾರಿ ಎಲ್ಲವನ್ನು ಕೂಡ ಸ್ಥಗಿತ ಮಾಡಿ ನಾವು ಪ್ರತಿಭಟನೆಗೆ ಮುಂದಾಗ್ತೀವಿ. ಹಣ ಕೊಟ್ಟರೆ ಮಾತ್ರ ಕೆಲಸ ಮಾಡ್ತೀವಿ, ಇಲ್ಲದಿದ್ದರೆ ಫ್ಯಾಮಿಲಿ ಸಮೇತನೂ ಕೂಡ ರೋಡ್ಗೆ ಇಳಿಬೇಕಾಗತ್ತೆ. ಆ ರೀತಿಯಾದಂಥ ಪರಿಸ್ಥಿತಿಗೆ ನಿರ್ಮಾಣ ಮಾಡಿಕೊಡಿಬೇಡಿ ಅಂತೇಳಿ ಮನವಿಯನ್ನು ಮಾಡ್ಕೊಳ್ತಿದ್ದಾರೆ. ಈ ಕುರಿತು ನಾಳೆ ಮಹತ್ವವಾದಂಥ ಸುದ್ದಿಗೋಷ್ಠಿಯನ್ನು ಕೂಡ 11 ಗಂಟೆಗೆ ಚಾಮರಾಜಪೇಟೆಯಲ್ಲಿರುವಂಥ ಗುತ್ತಿಗೆದಾರರ ಸಂಘದ ಕಚೇರಿಯಲ್ಲಿ ಕರೆದಿದ್ದಾರೆ. ಅರುಣ್, ಶರಣು ಹಂಪಿ, ಹಿಂದೆ ಕೂಡ ಅನೇಕ ಬಾರಿ ಇನ್ನೇನು ನಾಳೆಯಿಂದ ಪ್ರೊಟೆಸ್ಟ್ ಆರಂಭ ಆಗಿಬಿಡುತ್ತೆ ಅನ್ನುವಂಥ ಲೆವೆಲ್ಗೆ ಹೋದಾಗಲೂ ಕೂಡ ಸರ್ಕಾರ ಸಂಧಾನ ಮಾಡಿ ಏನೋ ಒಂದು ಹೇಳಿ ಅವರನ್ನ ಸುಮ್ಮನಾಗಿಸುವಂಥ ಕೆಲಸವನ್ನ ಮಾಡಿತ್ತು. ಬಟ್ ಈಗ ಬಜೆಟ್ ಆಗ್ತಾ ಇರುವಂಥ ಟೈಮ್ ಅಂತ ನೋಡಿಕೊಂಡು ಅವರು ಕೂಡ ಹೋರಾಟಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಇದೇ ಸರಿಯಾದ ಟೈಮ್ ಅಂತ ಗೊತ್ತಾಗ್ತಾ ಇದೆ. ಸೊ ಈ ಬಾರಿ ಹೋರಾಟ ಫಿಕ್ಸ್ ಅಂತ ಕಾಣಿಸುತ್ತಾ ಹೇಗೆ? ಸದ್ಯ ಮೊದಲ ಹಂತದ ಹೋರಾಟದ ರೀತಿಯಾಗಿ ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಆ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ರಾಜ್ಯ ಗುತ್ತಿಗೆದಾರರ ಸಂಘ ಪ್ರತಿ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾಧ್ಯಕ್ಷ ಮಂಜುನಾಥ್ ನೇತೃತ್ವದಲ್ಲಿ ಪದಾಧಿಕಾರಿಗಳಿಂದರೆ ಅವರೆಲ್ಲರೂ ಕೂಡ ಪ್ರತಿ ಜಿಲ್ಲೆಗೂ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡ್ಕೊಳ್ತಾರೆ. ಅಲ್ಲಿ ಸಣ್ಣ ಮಟ್ಟದ ಹೋರಾಟನೂ ಕೂಡ ಆಗುತ್ತೆ, ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಳ್ತಾರೆ, ದಯಮಾಡಿ ಹಣವನ್ನು ರಿಲೀಸ್ ಮಾಡಿ ಅಂತೇಳಿ. ಈ ರೀತಿ ಎಲ್ಲ ಜಿಲ್ಲೆಗಳ ಹೋರಾಟದ ನಂತರ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾರೆ. ಅದು ಬಜೆಟ್ ನಂತರ ತೀವ್ರ ಸ್ವರೂಪ ಕೈಗೊಳ್ಳಲಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಡೆದಂಥ ಸಭೆಯಲ್ಲಿ ಕಳೆದ 2.5 ಗಂಟೆಗಳ ಕಾಲ ನಡೆದಂಥ ಸಭೆಯಲ್ಲಿ ಪದಾಧಿಕಾರಿಗಳೆಲ್ಲರೂ ಕೂಡ ಇವತ್ತಿನಿಂದನೇ ಕಾಮಗಾರಿಯನ್ನು ಸ್ಥಗಿತ ಮಾಡೋಣ ಅನ್ನುವಂಥ ಅಭಿಪ್ರಾಯನೂ ಕೂಡ ವ್ಯಕ್ತವಾಯಿತು. ಒಂದು ಕಡೆಗೆ GBA ವ್ಯಾಪ್ತಿಯಲ್ಲಿ ಈಗಾಗಲೇ 40% ಕಾಮಗಾರಿಗಳನ್ನು ಮಾಡ್ತಾ ಇಲ್ಲ ಮತ್ತು ಹೊಸ ಕಾಮಗಾರಿಗಳನ್ನು ಕೂಡ ತೆಗೆದುಕೊಳ್ಳಲಿಕ್ಕೆ ಹಿಂದೇಟ್ ಆಗ್ತಾ ಇದ್ದೀವಿ ಅನ್ನೋದನ್ನು ಖುದ್ದು BBMP ಅಂದರೆ ಈ ಹಿಂದೆ ಇದ್ದಂಥ BBMP ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಮಂಜುನಾಥ್ ಅವರು ಕೂಡ ನ್ಯೂಸ್ 18ಗೆ ಮಾಹಿತಿಯನ್ನು ನೀಡಿದ್ದಾರೆ. ಅಂದರೆ ಬೆಂಗಳೂರಲ್ಲಿ ಈಗಾಗಲೇ ಕಾಮಗಾರಿ ಏನಿದೆ ಅದು ಆಮಿಗತಿಯಲ್ಲಿ ಸಾಗ್ತಾ ಇದೆ. 40% ಕಾಮಗಾರಿ ಬಂದ್ ಕೂಡ ಆಗಿದೆ. ಇದೇ ರೀತಿಯಾಗಿ ರಾಜ್ಯಾದ್ಯಂತನೂ ಕೂಡ ನಾವು ಮುಂದೆ ಅನಿವಾರ್ಯವಾಗಿ ನಾವು ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ಹೋರಾಟ ಮಾಡಬೇಕಾಗತ್ತೆ. ಮೊದಲ ಹಂತದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತೇವೆ, ಬಜೆಟ್ ನಂತರ ತೀವ್ರ ಸ್ವರೂಪದಲ್ಲಿ ಹೋರಾಟ ಮಾಡ್ತೇವೆ ಅನ್ನುವಂಥ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇರೋದು. ಅರುಣ್, ಥ್ಯಾಂಕ್ ಯು ಶರಣು ಹಂಪಿ ಡೀಟೇಲ್ಸ್ಗೆ. ವಿಧಾನ ಪರಿಷತ್ನಲ್ಲಿ ವಿಪಕ್ಷಗಳ ಹೈ ಡ್ರಾಮಾ ನಡೆದಿದೆ. ನಿಯಮದಂತೆ ಕಲಾಪ ನಡೀತಾ ಇಲ್ಲ ಅಂತ ಆಕ್ಷೇಪವನ್ನ ವ್ಯಕ್ತಪಡಿಸಿರೋದು. ರೂಲ್ ಬುಕ್ ಅನ್ನ ಹರಿದು ಹಾಕಿದ್ದಾರೆ.
ರೂಲ್ ಬುಕ್ ಅನ್ನ ಹರಿದು ಹಾಕಿ ವಿಪಕ್ಷ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ನಿಯಮಾವಳಿಗಳಂತೆ ನಡೀತಾ ಇಲ್ಲ ಕಲಾಪ ಅನ್ನೋದು ಅವರ ಗಂಭೀರ ಆರೋಪ. ಇದರಿಂದ ಗದ್ದಲ, ಕೋಲಾಹಲ, ಹೈಡ್ರಾಮಾ ಎಲ್ಲವೂ ಕೂಡ ಆಗಿದೆ ವಿಧಾನ ಪರಿಷತ್ನಲ್ಲಿ. ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಛಲವಾದಿ ವಿರುದ್ಧ ಕ್ರಮಕ್ಕೆ ಕಾಂಗ್ರೆಸ್ ಸದಸ್ಯರು ಮತ್ತೊಂದು ಕಡೆ ಪಟ್ಟನ್ನು ಹಿಡಿದಿದ್ದ, ಹೀಗೆ ಮಾಡಬಾರದಾಗಿತ್ತು ಅವರು ಅಂತ. ಸೊ ಹೀಗಾಗಿ ಆಡಳಿತ ಪಕ್ಷ ಮತ್ತು ವಿಪಕ್ಷ ವಿಧಾನ ಪರಿಷತ್ನಲ್ಲಿ ಈ ವಾಕ್ಸಮರ ತಾರಕಕ್ಕೇರಿತ್ತು. ಗದ್ದಲ ಜೋರಾಗ್ತಾ ಇದ್ದಂಗೆ ಈಗ ಕಲಾಪವನ್ನ 15 ನಿಮಿಷಗಳ ಕಾಲ ಮುಂದೂಡಿಕೆ ಮಾಡಲಾಗಿದೆ. ಸುಳ್ಳು ಹೇಳಿದ ಸಚಿವರಿಗೆ ಗೂಂಡಾಗಳನ್ನು ಹೊರಗೆ ಹಾಕಿ. ನಾಯಕರೇ ಹುಡ್ರಿ ಒಂದ್ ನಿಮಿಷ ಆರ್ಟಿಒ ಕಚೇರಿ ಮುಖ್ಯ ಕಾನೂನುಗಳಲ್ಲಿ ಅನುಮತಿಸಿದ ಮಿತಿಮೀರಿದ ಭಾರವನ್ನು ವಾಹನಗಳ ತಪಾಸಣೆ ಒಳಗೊಂಡ ಹಾಗೂ ಆರ್ಟಿಒ ಕಚೇರಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ಸಂಪರ್ಕದಲ್ಲಿದ್ದಾರೆ. ತಿಮ್ಮೇಗೌಡ್ರೆ, ಸದನ ಅಂದಮೇಲೆ ಕಲಾಪದಲ್ಲಿ ಸಹಜ ಹೈಡ್ರಾಮಾ ಆಗೋದು, ಗದ್ದಲ ಗಲಾಟೆಗಳು. ಬಟ್ ರೂಲ್ ಬುಕ್ ಅನ್ನ ಹರಿಯುವಂತ ಸಂದರ್ಭ ಯಾಕೆ ಬಂತು? ಯಾವ ಕಾರಣಕ್ಕಾಗಿ ನಿಯಮಗಳನ್ನ ಫಾಲೋ ಮಾಡ್ತಾ ಇಲ್ಲ ಅಂತ ನಾರಾಯಣಸ್ವಾಮಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದು? ಅರುಣ್ ಇಲ್ಲಿ ಬಹಳ ಮುಖ್ಯವಾಗಿ ಇಂದು ಬೆಳಗ್ಗೆಯಿಂದಲೂ ಕೂಡ ವಿರೋಧ ಪಕ್ಷಗಳು ಕಲಾಪದಲ್ಲಿ ತೀವ್ರ ಗದ್ದಲ ಆಕ್ರೋಶವನ್ನ ಹೊರಹಾಕ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ರಾಜ್ಯಪಾಲರ ಒಂದು ನಡೆಗೆ ಸಂಬಂಧಪಟ್ಟಂತೆ ಖಂಡನಾ ನಿರ್ಣಯಕ್ಕೆ ಕಾಂಗ್ರೆಸ್ ಮುಂದಾಗಿರ್ತಕ್ಕಂಥದ್ದು ಅಂದ್ರೆ ಆಡಳಿತ ಪಕ್ಷ. ಆದ್ರೆ ಖಂಡನಾ ನಿರ್ಣಯಕ್ಕೆ ವಿರೋಧ ಪಕ್ಷಗಳು ತೀವ್ರ ವಿರೋಧವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಯಾಕೆ ವಿರೋಧವನ್ನ ಮಾಡಬೇಕು? ರಾಜ್ಯಪಾಲರ ನಡೆಯನ್ನ ನಾವು ಈ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಮಾಡಕ್ಕಾಗುತ್ತಾ? ನಿಯಮಾವಳಿ ಪ್ರಕಾರ ಮಾಡೋದಕ್ಕಾಗುತ್ತಾ ಒಂದು ನಿಟ್ಟಿನಲ್ಲಿ. ಸೊ ಹೀಗಾಗಿ ಈ ಒಂದು ವಿಚಾರವಾಗಿ ಸಭಾನಾಯಕರಾಗಿರ್ತಕ್ಕಂಥ ಬೋಸರಾಜ್ ಅವರು ಖಂಡನೆಯನ್ನ ಪದ ಉಪಯೋಗಿಸಿದ್ದಾರೆ. ಅಂದ್ರೆ ರಾಜ್ಯಪಾಲರ ಬಗ್ಗೆ ಅವಹೇಳನವನ್ನು ಮಾಡಿದ್ದಾರೆ. ಹೀಗಾಗಿ ಅವ್ರು ಕ್ಷಮೆಯನ್ನ ಕೇಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭೋಜನ ವಿರಾಮಕ್ಕೂ ಮುನ್ನ ಬಿಗಿಪಟ್ಟ ನಡೆದಿದ್ದು. ಭೋಜನ ವಿರಾಮದ ಬಳಿಕವೂ ಕೂಡ ವಿಪಕ್ಷಗಳು ಧರಣಿಯನ್ನು ಸದನದ ಬಾವಿಗೆ ಇಳಿದು ಧರಣಿಯನ್ನ ನಡೆಸಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ವಿಧಾನಸಭಾ ಕಲಾಪದಲ್ಲಿ ಪ್ರಸ್ತಾಪವಾದಂತ ಎಚ್.ಕೆ. ಪಾಟೀಲ್ ಅವರ ಹೇಳಿಕೆಯನ್ನು ಉಲ್ಲೇಖ ಮಾಡದಂತೆ ವಿರೋಧ ಪಕ್ಷಗಳು ಇದು ಸಭಾಪತಿಯವರಿಗೆ ಮಾಡಿರ್ತಕ್ಕಂಥ ಒಂದು ಅಗೌರವ, ಸಭಾಪತಿಗಳ ಕ್ಷಮೆಯನ್ನ ಹೆಚ್ಚಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಬಿಗಿಪಟ್ಟ ನಡೆದಿದ್ರು. ಯಾಕಂತ ಹೇಳಿದ್ರೆ ಸಭಾಪತಿಗಳ ಹೆಸರನ್ನ ಉಲ್ಲೇಖ ಮಾಡಿ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ಸ್ಟೇಟ್ಮೆಂಟ್ ಅನ್ನ ಮಾಡಿರುವಂತದ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ. ಸೊ ಹೀಗಾಗಿ ಈ ಮತ್ತೊಂದು ಕಡೆಯಾಗಿ ಇದ್ಯಾವುದಕ್ಕೂ ಕೂಡ ಅಂದ್ರೆ ವಿರೋಧ ಪಕ್ಷಗಳ ಧರಣಿಗೆಯನ್ನ ಲೆಕ್ಕಿಸದೆ ಆಡಳಿತ ಪಕ್ಷದ ಸದಸ್ಯರಿಗೆ ಒಂದ್ ರೀತಿ ನಿಯಮಾವಳಿ ಪ್ರಕಾರ ಮಾತನಾಡೋದಕ್ಕೆ ಅವಕಾಶವನ್ನ ಕೊಟ್ಟರು. ಇದರಿಂದ ಕೆರಳದಂತ ವಿರೋಧ ಪಕ್ಷದ ಸದಸ್ಯರು ನಿಯಮಾವಳಿ ಪ್ರಕಾರ ಸದನವನ್ನ ನಡೆಸಬೇಕು, ನಿಯಮಾವಳಿ ಪ್ರಕಾರ ಸದನವನ್ನ ನಡೆಸ್ತಾ ಇದ್ರೆ ಈ ರೂಲ್ ಬುಕ್ ಯಾಕೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ರೂಲ್ ಬುಕ್ ಅನ್ನ ನಿಯಮಾವಳಿಯ ರೂಲ್ ಬುಕ್ ಅನ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಹರಿದು ಹಾಕೋದ್ರ ಮುಖಾಂತರ ಆಕ್ರೋಶವನ್ನ ಕೂಡಲೇ ಅಲರ್ಟ್ ಆದಂತ ಕಾಂಗ್ರೆಸ್ ಸದಸ್ಯರು ಇದು ಸಭಾಪತಿಗೆ ಮಾಡಿದ ಅವಮಾನ, ಇದು ಕೂಡಲೇ ಸಭಾಪತಿಯವ್ರನ್ನ ಕ್ಷಮೆ ಯಾಚಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಸದಸ್ಯರು ಕೂಡ ಅಸೆಂಬಲ್ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ವಿರೋಧ ಪಕ್ಷದವ್ರ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನ ಮೊಳಗುತ್ತಿದ್ರು. ಸೊ ಹೀಗಾಗಿ ಎಚ್ಚೆತ್ತುಕೊಂಡಂತ ಸಭಾಪತಿ ಬಸವರಾಜ ಹೊರಟ್ಟಿರೋರು ಇದು ನೀವು ವಿರೋಧ ಪಕ್ಷದ ನಾಯಕರಾಗಿ ಇವತ್ತು ಎಡವಿದ್ದೀರಾ, ರೂಲ್ ಬುಕ್ ಅನ್ನ ಅರ್ದಿದ್ದು ತಪ್ಪು, ರೂಲ್ ಬುಕ್ ಸಂವಿಧಾನದ ಆಶಯ ಹಿಡಿದು ರಚಿಸಲಾಗಿರ್ತಕ್ಕಂಥ ನಿಯಮಾವಳಿ ಪುಸ್ತಕ, ಇದನ್ನ ನೀವು ಅರ್ದಿದ್ದು ತಪ್ಪು, ಇವತ್ತು ಎಡವಿದ್ದೀರಾ ಅನ್ನುವಂತ ಮಾತನ್ನ ಹೇಳಿದ್ರು. ಇದರಿಂದ ಮತ್ತಷ್ಟು ಆಕ್ರೋಶಗೊಂಡಿರ್ತಕ್ಕಂಥ ಕಾಂಗ್ರೆಸ್ ಸದಸ್ಯರು ನೀವು ಶೇಮ್ ಅನ್ನೋದ್ರ ಘೋಷಣೆಯನ್ನ ಕೂಗಿದ್ದ ಅಲ್ದಲೆ ಇದು ಸಭಾಪತಿಗಳ ಏನು ಕ್ಷಮೆಯನ್ನು ಕೂಡ ಯಾಚಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಗಿಪಟ್ಟ ನಡೆದಿದ್ರು. ಈ ಸಂದರ್ಭದಲ್ಲಿ ಆಡಳಿತ ಮತ್ತು ವಿಪಕ್ಷ ಸದಸ್ಯರ ನಡುವೆ ಆರೋಪ ಪ್ರತ್ಯಾರೋಪ ಗದ್ದಲ ಉಂಟಾಗಿ ಒಂದು ರೀತಿ ಕೋಲಾಹಲವೇ ಉಂಟಾಯ್ತು. ಮತ್ತೊಂದು ಕಡೆಯಾಗಿ ಇಲ್ಲ ನೀವು ವಿಷಾದವನ್ನಾದ್ರೂ ವ್ಯಕ್ತಪಡಿಸಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಬಸವರಾಜ ಹೊರಟ್ಟಿಯವರವರು ವಿರೋಧ ಪಕ್ಷದ ನಾಯಕರಿಗೆ ಸೂಚನೆಯನ್ನ ಕೊಟ್ಟರು.
ಆದ್ರೂ ಕೂಡ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಅವರು ವಿಷಾದವನ್ನು ವ್ಯಕ್ತಪಡಿಸಲೇ ತಮ್ಮ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಮುಂದಾದ್ರು. ಈ ಸಂದರ್ಭದಲ್ಲಿ ಆಡಳಿತ ವಿಪಕ್ಷದ ಸದಸ್ಯರ ನಡುವೆ ಒಂದ್ ರೀತಿ ಘೋಷಣೆಗಳು ಮೊಳಗಿ, ಒಂದ್ ರೀತಿ ಆರೋಪ ಪ್ರತ್ಯಾರೋಪ ವಾಕ್ಸಮರ ನಡೆದು ಒಂದ್ ರೀತಿ ಕೋಲಾಹಲವೇ ಉಂಟಾಯಿತು. ಸೊ ಇದೀಗ 5 ನಿಮಿಷಗಳ ಕಾಲ ಕಲಾಪವನ್ನ ಬಸವರಾಜ ಹೊರಟ್ಟಿಯವರು ಮುಂದೂಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇಂದು ಬೆಳಗ್ಗೆಯಿಂದಲೂ ಕೂಡ ಸಭಾಪತಿಯವರ ಕಂಟ್ರೋಲ್ಗೆ ಕಲಾಪ ಸಿಗ್ತಾ ಇಲ್ಲ. ಅಂದ್ರೆ ಆಡಳಿತ ಮತ್ತು ವಿರೋಧ ಪಕ್ಷದ ಸದಸ್ಯರು ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಸೊ ಹೀಗಾಗಿ ಇವತ್ತು ಕಲಾಪ ಮುಂದೂಡಿತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಆಡಳಿತ ಪಕ್ಷದ ಕೆಲ ಸದಸ್ಯರು ಕೂಡ ವಿರೋಧ ಪಕ್ಷದ ಸದಸ್ಯರ ಮೇಲೆ ಆಕ್ರೋಶವನ್ನು ಉಂಟು ಮಾಡಿದ್ರು. ಮೈಸೂರಿನ ಕೆ ಶಿವಕುಮಾರ್ ಅವರು ಕೂಡ ಹೊರಗಡೆ ಸಾರ್ವಜನಿಕರು ನಮ್ಮನ್ನ ಚೀತು ಅನ್ನುವಂತ ಒಂದು ಮಟ್ಟಿಗೆ ಉಗಿತಾ ಇದ್ದಾರೆ, ಸುಗಮವಾಗಿ ಕಲಾಪವನ್ನ ನಡೆಸೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ತಮ್ಮ ಆಕ್ರೋಶವನ್ನು ಕೂಡ ಮತ್ತೊಂದು ಕಡೆಯಾಗಿ ನಿಯಮಾವಳಿ ಪ್ರಕಾರ ನಾವು ಕೂಡ ನಡ್ಕೊಂತ ಇಲ್ಲ, ಆದ್ರೆ ರಾಜ್ಯಪಾಲರಿಗೆ ಒಂದ್ ರೀತಿ ಅಗೌರವ ತೋರಿದ್ದು ಇಷ್ಟು ಸರಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಸಮರ್ಥನೆಯನ್ನ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಇಂದು ಬೆಳಗ್ಗೆಯಿಂದಲೂ ಕೂಡ ವಿಧಾನ ಪರಿಷತ್ ಕಲಾಪ ಒಂದ್ ರೀತಿ ಗದ್ದಲ ಗಲಾಟೆಯ ನಡುವೆ ಜರುಗಿರುವಂತದ್ದು. ಅರುಣ್, ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ. ಆರ್ಟಿಒ ಕಚೇರಿ ಮುಖ್ಯ ಕಾನೂನುಗಳಲ್ಲಿ ಅನುಮತಿಸಿದ ಮಿತಿ ಮೀರಿದ ಭಾರವನ್ನು ಮತ್ತು ವಾಹನಗಳ ತಪಾಸಣೆ ಒಳಗೊಂಡ ಹಾಗೂ ಭಾರವನ್ನು ಮತ್ತು ವಾಹನಗಳ ತಪಾಸಣೆ ಆರ್ಟಿಒ ಕೂಡ್ರಿ ಸುಳ್ಳು ಹೇಳಿದ ಸಚಿವರಿಗೆ ಗೂಂಡಾಗಳನ್ನು ಹೊರಗೆ ಹಾಕಿ. ನಾಯಕರ ಹುಡ್ರಿ ಒಂದ್ ನಿಮಿಷ ಕೂಡ್ರಿ. ಇನ್ನು ವಿಧಾನಸಭೆಯಲ್ಲಿ ಫೋನ್ ಟ್ಯಾಪಿಂಗ್ ಗದ್ದಲು ಕೂಡ ಉಂಟಾಗಿದೆ. ರಾಜ್ಯಪಾಲರಿಗೆ ಕೇಂದ್ರ ಗೃಹ ಇಲಾಖೆಯಿಂದ ಫೋನ್ ಬಂದ್ರೆ ಆ ಫೋನ್ ಕಾಲ್ ಡೀಟೇಲ್ ಕೊಡಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಅದನ್ನ ಟ್ಯಾಪ್ ಮಾಡಲಾಗ್ತಾ ಇದೆ ಅಂತ. RSS ಕಚೇರಿಯಿಂದ ಫೋನ್ ಬಂದರೂ ಕೂಡ ಅದರ ಮಾಹಿತಿಯನ್ನ ನೀಡಿ ಅಂತ ಕೇಳ್ತಾರೆ ಅಂತ ಅಶೋಕ್ ಆರೋಪವನ್ನ ಮಾಡಿದ್ದಾರೆ. ಇಲ್ಲದೇ ಇದ್ರೆ ತಮ್ಮ ಹೇಳಿಕೆಯನ್ನ ವಾಪಸ್ ಪಡಿಬೇಕು ಅಂತ ಒತ್ತಾಯ ಕೂಡ ಮಾಡಿದ್ರು. ವಿಪಕ್ಷಗಳ ಆರೋಪಕ್ಕೆ ಸಚಿವ HK ಪಾಟೀಲ್ ಮತ್ತು CM ಸಿದ್ದರಾಮಯ್ಯ ತಿರುಗೇಟ್ ಕೂಡ ಕೊಟ್ಟರು. ಅದೆಲ್ಲ ರೆಕಾರ್ಡ್ ಹೋಗ್ಬಿಟ್ಟಿದೆ. ಅಂದ್ರೆ ನಾನು ಕೇಳುವಂಥದ್ದು, ಹಾಗಾದ್ರೆ ಅವರೆಲ್ಲ ಫೋನ್ ಮಾಡಿದ್ರೆ ನಿಮ್ಮ ಹತ್ರ ಫೋನ್ ಡೀಟೇಲ್ಸ್ ಇರ್ತೈತೆ, ಯಾವಾಗ ಮಾಡಿದ್ರು, ಯಾರ್ಯಾರು ಮಾಡಿದ್ರು, ಫೋನ್ ಡೀಟೇಲ್ಸ್ ಇರ್ತೈತೆ. ಇಲ್ಲ ಇವ್ರು ಹೇಳಿದ್ರು ಪ್ರಿಯಾಂಕಾ ಅವರು RSS ಆಫೀಸಿಂದ ಫೋನ್ ಬಂದಿದೆ ರಾಜಭವನಕ್ಕೆ ಅಂತ, ಎಲ್ಲ ಕಾಲ್ಸ್ ಇರ್ತದೆ. ದಯವಿಟ್ಟು ಸದನಕ್ಕೆ ಕೊಡಿ, ಸದನಕ್ಕೆ ಮಂಡನೆ ಮಾಡಿ. ನೀವು ಎಷ್ಟು ಕಾಲ್ ಯಾರ್ಯಾರಿಂದ ಬಂದಿದೆ, ಏನು ಬಂದಿದೆ ಕೊಡಿ, ಹಿಟ್ ಆ್ಯಂಡ್ ರನ್ ಬೇಡ. ಇಲ್ಲ ಅಂತ ಹೇಳಿದ್ರೆ ಇದೇ ಒಂದು ರಾಜಭವನನ ಒಂದು ರೀತಿ ಈಗಾಗಲೇ ದುರುಪಯೋಗ ಮಾಡ್ಕೊಂಬಿಟ್ಟಿದ್ದೀರ. ಮತ್ತೆ ರಾಜಭವನಕ್ಕೆ ಈ ಫೋನ್ ಟ್ಯಾಪಿಂಗ್ ಹೆಸರಲ್ಲಿ ಮತ್ತೆ ಕಳಂಕ ಹಚ್ಚಕ್ಕೆ ಹೊರಟಿದ್ದೀರ. ಅದರಿಂದ ಮತ್ತೊಂದು ಹೋರಾಟಕ್ಕೆ ಅವಕಾಶ ಆಗೋದು ಬೇಡ. ದಯವಿಟ್ಟು ಅದಕ್ಕೆ ನಮ್ಮ ಲಾ ಮಿನಿಸ್ಟರ್ ಅವರು ಅದನ್ನು ಹೇಳಿರೋದನ್ನ ವಾಪಸ್ ತಗೋಬೇಕು. ವಾಪಸ್ ತಗೊಂಡ್ರೆ ಇಲ್ಲ ಕಡತದಿಂದ ತೆಗೀರಿ ಅದನ್ನೆಲ್ಲ. ಇಲ್ಲ ಅಂತ ಹೇಳಿದ್ರೆ ಇದು ಅವ್ರು ಹೇಳಿರೋದು ಸತ್ಯ ಅಂತ ಆಗುತ್ತೆ. ನಾನು ಮಾಡಿರ್ತಕ್ಕಂಥ ಆಪಾದನೆಯನ್ನು ವಾಪಸ್ ತೆಗೆದುಕೊಳ್ಬೇಕು. ನಾನು ರಾಜ್ಯಪಾಲರು ಇಲ್ಲಿ ಭಾಷಣ ಮಾಡಿದ ದಿವಸ ಅವರು ಇಲ್ಲಿಂದ ಓಡಿ ಹೋದರು ಅನ್ನೋ ಶಬ್ದ ಉಪಯೋಗ ಮಾಡಿದ್ದಕ್ಕೆ ಅದನ್ನು ವಾಪಸ್ ಪಡಿಬೇಕು ಅಂಥೇಳಿ ನನಗೆ ಸೂಚನೆ ಮಾಡಿದ್ದೀರಿ, ಒತ್ತಾಯ ಮಾಡಿದ್ದೀರಿ, ವಿನಂತಿ ಒತ್ತಾಯ ಮಾಡಿದ್ದೀರಿ ಅಂಥೇಳಿ ನಾನು ಭಾವಿಸ್ಕೊಂಡೆ.
ಮೊನ್ನೆ ಬೆಲ್ಲದವರು ಭಾಳ ಸೆಕ್ಷನ್ಸನ್ನು ಕೋಟ್ ಮಾಡಿ ಯಾವ್ಯಾವ ಯಾರ್ಯಾರು ಕೂಡ ಏನು ಮಾತಾಡಿದರು ಅದನ್ನು ಕೊಡ್ರಿ ಅಂತ ಕೇಳಿದರು. ಯಾಕೆ ನಮ್ಮನ್ನ ಯಾಕೆ ಕೇಳ್ತೀರಿ ನೀವು? ನಿಮ್ಮ ಹೋಮ್ ಮಿನಿಸ್ಟ್ರಿನ ಕೇಳ್ಬೋದಲ್ಲ. ಅವ್ರು ಹೇಳಿದ್ದು ನಿಮಗೆ ಪೇಚಿಗೆ ಬಂತು ಅಂದ್ರ ಎದ್ದು ಗಲಾಟೆ ಮಾಡ್ತೀರಿ. ಅವ್ರು ದಿಕ್ ತಪ್ಪಿಸ್ತಾ ಇದ್ದಾರೆ. ಅವ್ರು ಹೇಳಿದ್ದೇನು? ನೋ, ದಿಸ್ ಇಸ್ ನಾಟ್ ಗುಡ್. ಕೇಂದ್ರದಿಂದ ಫೋನ್ ಬರ್ತಾ ಇದೆ ಅಂತ ಹೇಳಿದ ಸ್ಟೇಟ್ಮೆಂಟ್ ಸದನದ ವಸ್ತು. ಹಾಗಾಗಿ ನಾವು ಎಕ್ಸ್ಪ್ಲೇಷನ್ ಕೇಳ್ತಾ ಇದೀವಿ. ಎಕ್ಸ್ಪ್ಲೇಷನ್ ಇನ್ಯಾರೋ ಕೊಡ್ಬೇಕಾಗಿಲ್ಲ. ಅವ್ರು ಕೆಲವೆಲ್ಲನೂ ಹೇಳಕ್ಕಾಗಲ್ಲ. ಆದರೆ ಇನ್ಫರೆನ್ಸ್ ಇದೆಯಲ್ಲ, ಆ ಇನ್ಫರೆನ್ಸ್ ಮೇಲೆ ಆಗಿರ್ಬೋದು, ಹಿಂಗೆ ಬಂದಿರಬಹುದು ಅಂತ ಹೇಳಿದ್ದಾರೆ ಅಷ್ಟೇ. ಅದರಿಂದ ಮಾನ್ಯ ಅಧ್ಯಕ್ಷರು ಇದು ಒಂದು ದೊಡ್ಡ ವಿಚಾರ ಮಾಡ್ಕೊಂಡು ಲಾ ಮಿನಿಸ್ಟ್ರು ಇದರಲ್ಲಿ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಚಕ್ರವ್ಯೂಹದಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಅಂತ ಹೇಳೋದು ಇದೆಯಲ್ಲ, ಇಟ್ಸ್ ನಾಟ್ ಕರೆಕ್ಟ್. ನಿಮಗೆ ಗವರ್ನರ್ಸ್ ಅಡ್ರೆಸ್ ಮೇಲೆ ಮಾತಾಡಬೇಕು ಅಂತನ್ನೋದಾದ್ರೆ ಮಾತಾಡಿ. ನಿಮಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಕಾಲಹರಣ ಮಾಡ್ತಾ ಇದ್ದೀರಿ. ಬೇರೆ ವಿಚಾರಗಳನ್ನೆಲ್ಲ ಚರ್ಚೆ ಮಾಡೋದು, ಇದನ್ನೆಲ್ಲ ಮಾಡೋದು ಇದು ಆಗಬಾರದು. ಅವ್ರು ಹೇಳಿದ್ದಾರೆ, ನೀವು ಬೇಕಾದ್ರೆ ಎಂಕ್ವೈರಿ ಮಾಡಿಸೋಣ, ಎಂಕ್ವೈರಿ ಮಾಡಿಸೋಣ. ಅದನ್ನ ಬಿಟ್ಟು ಶ್ರೀಲಂಕಾ ಸಂಸದ ರಾಜಪಕ್ಸೆ ನಮಲ್ ಹಾಗೂ ಗೀತಾನಾಥ್ ಕಾಸಿಲಿಂಗಂ ಸಿಎಂ ಸಿದ್ದರಾಮಯ್ಯವರನ್ನ ಭೇಟಿಯಾಗಿದ್ದಾರೆ. ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಕುಶಲೋಪರಿ ಜೊತೆಗೆ ಶ್ರೀಲಂಕಾ ಮತ್ತು ಕರ್ನಾಟಕದ ಬಂಡವಾಳ ಹೂಡಿಕೆ ವಿಚಾರವಾಗಿ ಚರ್ಚೆ ಕೂಡ ಮಾಡಿದ್ರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ ರಾಜಪಕ್ಸೆ ನಮಲ್ಗೆ ಸನ್ಮಾನ ಮಾಡಿ ಶುಭ ಹಾರೈಸಿದ್ದಾರೆ. ಇವತ್ತು ಶ್ರೀಲಂಕಾ ಸಂಸದ ರಾಜಪಕ್ಸೆ ನಮಲ್ ಹಾಗೂ ಗೀತಾನಾಥ್ ಕಾಸಿಲಿಂಗಂ ರಾಜ್ಯಕ್ಕೆ ಬಂದಿದ್ರು. ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಉಭಯ ಕುಶಲೋಪರಿ ವಿಚಾರಿಸಿದ ನಂತರದಲ್ಲಿ ಪ್ರಮುಖವಾಗಿ ಶ್ರೀಲಂಕಾ ಮತ್ತು ಕರ್ನಾಟಕದ ಬಂಡವಾಳ ಹೂಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಆಗಿದೆ. ಈ ವೇಳೆ ಸಿಎಂ ಸಿದ್ದರಾಮಯ್ಯನವರು ರಾಜಪಕ್ಸೆ ಅವರಿಗೆ ಸನ್ಮಾನ ಮಾಡಿದ್ರು, ಶುಭ ಹಾರೈಸಿದ್ದಾರೆ.